ಇದೇ ಕುರ್ಚಿ ಕಾದಾಟದ ಭಾಗವಾಗಿ ನಡೆದದ್ದು ಅನ್ನೋ ಆರೋಪ ಕೇವಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರವಲ್ಲ, ವಿರೋಧ ಪಕ್ಷದಿಂದ ವಿಜೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರು ಈ ಟ್ರಿಪ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ಕೇಳೋಣ. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಬಣದಲ್ಲಿ ಇಷ್ಟು ಮಂದಿ ಶಾಸಕರಿದ್ದಾರೆ, ಹುಷಾರ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸಲಿಕ್ಕೆ ಅನ್ನೋ ಅರ್ಥದಲ್ಲಿ ಇತ್ತು. ಇಲ್ಲ, ಈಗ ಒಂದು ವಿಜೇಂದ್ರ ಹೇಳಕ್ಕೆ ಮುಂಚೆ ನಮ್ಮ ಜೆಡಿಎಸ್ ವಕ್ತಾರರು ಒಂದು ಮಾತು ಹೇಳಿದ್ರು. ಖರ್ಗೆ ಸಾಹೇಬರು ಕೇವಲ ಪೋಸ್ಟ್ ಮ್ಯಾನ್ ತರ ಇಲ್ಲಿಂದ ಮಾಹಿತಿ ಕೊಡಕ್ ಮಾತ್ರ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಇದ್ದಾರೆ ಅಂತ. ಆಮೇಲೆ 2 ಭಾಗ ಬಣ ಇದೆ, ಹೈಕಮಾಂಡ್ ಅಲ್ಲೇ 2 ಬಣ ಇದೆ ಅಂತ. ಬಹಳ ಒಳ್ಳೆ ಸ್ಟೋರಿ ರೈಟರ್ ಅವರು, ಬಹಳ ಚೆನ್ನಾಗಿ ಬರೀತಾರೆ. ಸಿನಿಮಾ ಕಥೆಗಳು ಕೂಡ ಬರೀಬಹುದು ಅವರು. ಇದೆಲ್ಲ ಏನೋ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಆದ್ರೆ ಒಂದು ಸ್ಪಷ್ಟ ಏನಂದ್ರೆ, ಒಂದ್ ನಿಮಿಷ ಏನ್ ಆದ್ರೆ ಆಕ್ಚುಲಿ ವಿಷಯ ಏನಂದ್ರೆ, ಇಲ್ಲಿ ಬಣನದಿಲ್ಲ ಕಾಂಗ್ರೆಸ್ ಅಲ್ಲಿ. ಅವರ ರೆಸಾರ್ಟ್ ನೀವೇ ಒಂದು ಮಾತಿರೋದ್ರಿ, ಡಿ.ಕೆ. ಶಿವಕುಮಾರ್ ಬಣದವರು ರೆಸಾರ್ಟ್ ಹೋಗೋ ತರ ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸುದ್ದಿ ಬಂದೆ. ನಾನು ಯಾರು ರೆಸಾರ್ಟ್ ಹೋದ್ರು, ಯಾರು ವಿದೇಶಕ್ಕೆ ಹೋದ್ರು, ಬಣಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಾಸಕರು. ವಿದೇಶಕ್ಕೆ ಹೋಗ್ಬೇಕಂತಿದ್ದವರು ಅವ್ರು ವೈಯಕ್ತಿಕವಾಗಿ ಹೋಗ್ತೀವಿ, ನಮ್ಮ ಹಣದಲ್ಲಿ ಹೋಗ್ತೀವಿ, ನಾವು ಇದ್ರ ಮುಂಚೆ ಹೋಗಿ ಬಂದ್ಬಿಡ್ತೀವಿ, ಬಜೆಟ್ ಮುಂಚೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಮಾಹಿತಿ. ಅದು ಮುಂಚೆನೇ ಪ್ಲಾನ್ ಆಗಿತ್ತಂತೆ. ಅದರೊಳಗೆ ವಿರೋಧ ಪಕ್ಷದ ನಾಯಕರು ಸೇರ್ಕೊಂಡಿದ್ರು, ಅದು ಒಳ್ಳೇದಿತ್ತೇನೋ. ಆದ್ರೆ ವಿಜೇಂದ್ರಗೆ ಅವಾಗ ಮಾತಾಡಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇವ್ರು ಹೇಳ್ತಿದ್ದಂಗೆ, ಸಾಹೇಬ್ರು ಹೇಳ್ತಿದ್ದಂಗೆ ಎಲ್ಲರನ್ನೂ ತೆಗೆದುಕೊಂಡು ವಿರೋಧ ಪಕ್ಷದವರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಒಂದು ಇಲ್ಲ, 2 ಬಣ ಬೇಡ, 2 ಒಪಿನಿಯನ್ ಅಂತ ತಗೊಳ್ಳಿ. ಯಾವ ಒಪಿನಿಯನ್? 2 ಒಪಿನಿಯನ್ ಇದೆ. ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಒಪಿನಿಯನ್, ರಾಹುಲ್ ಗಾಂಧಿ ಅವ್ರದ್ದು ಒಪಿನಿಯನ್. 2 ಒಪಿನಿಯನ್ ಅಂತ ತಗೊಳ್ಳಿ. 2 ಒಪಿನಿಯನ್ ಶಿವಕುಮಾರ್ ಅವರದ್ದೇ ಹೇಳಿಕೆ, ಯಾವುದೇ ಒಪಿನಿಯನ್ ಯಾರು ಎಲ್ಲೂ ಹೇಳಿಲ್ಲ, ಆಮೇಲೆ ಹೇಳೋದು ಇಲ್ಲ, ಅದಕ್ಕೇನೂ ಬರೋದಿಲ್ಲ. ಈ ಟ್ರಿಪ್ ಕೂಡ ಇದೇ ಕುರ್ಚಿ ಕಾದಾಟದ ಭಾಗವಾಗಿ ನಡೆದದ್ದು ಅನ್ನೋ ಆರೋಪ ಕೇವಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರವಲ್ಲ, ವಿರೋಧ ಪಕ್ಷದಿಂದ ವಿಜೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರು ಈ ಟ್ರಿಪ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ಕೇಳೋಣ. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಬಣದಲ್ಲಿ ಇಷ್ಟು ಮಂದಿ ಶಾಸಕರಿದ್ದಾರೆ, ಹುಷಾರ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸಲಿಕ್ಕೆ ಅನ್ನೋ ಅರ್ಥದಲ್ಲಿ ಇತ್ತು. ಇಲ್ಲ, ಈಗ ಒಂದು ವಿಜೇಂದ್ರ ಹೇಳಕ್ಕೆ ಮುಂಚೆ ನಮ್ಮ ಜೆಡಿಎಸ್ ವಕ್ತಾರರು ಒಂದು ಮಾತು ಹೇಳಿದ್ರು. ಖರ್ಗೆ ಸಾಹೇಬರು ಕೇವಲ ಪೋಸ್ಟ್ ಮ್ಯಾನ್ ತರ ಇಲ್ಲಿಂದ ಮಾಹಿತಿ ಕೊಡಕ್ ಮಾತ್ರ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಇದ್ದಾರೆ ಅಂತ. ಆಮೇಲೆ 2 ಭಾಗ ಬಣ ಇದೆ, ಹೈಕಮಾಂಡ್ ಅಲ್ಲೇ 2 ಬಣ ಇದೆ ಅಂತ. ಬಹಳ ಒಳ್ಳೆ ಸ್ಟೋರಿ ರೈಟರ್ ಅವರು, ಬಹಳ ಚೆನ್ನಾಗಿ ಬರೀತಾರೆ. ಸಿನಿಮಾ ಕಥೆಗಳು ಕೂಡ ಬರೀಬಹುದು ಅವರು. ಇದೆಲ್ಲ ಏನೋ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಆದ್ರೆ ಒಂದು ಸ್ಪಷ್ಟ ಏನಂದ್ರೆ, ಒಂದ್ ನಿಮಿಷ ಏನ್ ಆದ್ರೆ ಆಕ್ಚುಲಿ ವಿಷಯ ಏನಂದ್ರೆ, ಇಲ್ಲಿ ಬಣನದಿಲ್ಲ ಕಾಂಗ್ರೆಸ್ ಅಲ್ಲಿ. ಅವರ ರೆಸಾರ್ಟ್ ನೀವೇ ಒಂದು ಮಾತಿರೋದ್ರಿ, ಡಿ.ಕೆ. ಶಿವಕುಮಾರ್ ಬಣದವರು ರೆಸಾರ್ಟ್ ಹೋಗೋ ತರ ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸುದ್ದಿ ಬಂದೆ. ನಾನು ಯಾರು ರೆಸಾರ್ಟ್ ಹೋದ್ರು, ಯಾರು ವಿದೇಶಕ್ಕೆ ಹೋದ್ರು, ಬಣಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಾಸಕರು. ವಿದೇಶಕ್ಕೆ ಹೋಗ್ಬೇಕಂತಿದ್ದವರು ಅವ್ರು ವೈಯಕ್ತಿಕವಾಗಿ ಹೋಗ್ತೀವಿ, ನಮ್ಮ ಹಣದಲ್ಲಿ ಹೋಗ್ತೀವಿ, ನಾವು ಇದ್ರ ಮುಂಚೆ ಹೋಗಿ ಬಂದ್ಬಿಡ್ತೀವಿ, ಬಜೆಟ್ ಮುಂಚೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಮಾಹಿತಿ. ಅದು ಮುಂಚೆನೇ ಪ್ಲಾನ್ ಆಗಿತ್ತಂತೆ. ಅದರೊಳಗೆ ವಿರೋಧ ಪಕ್ಷದ ನಾಯಕರು ಸೇರ್ಕೊಂಡಿದ್ರು, ಅದು ಒಳ್ಳೇದಿತ್ತೇನೋ. ಆದ್ರೆ ವಿಜೇಂದ್ರಗೆ ಅವಾಗ ಮಾತಾಡಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇವ್ರು ಹೇಳ್ತಿದ್ದಂಗೆ, ಸಾಹೇಬ್ರು ಹೇಳ್ತಿದ್ದಂಗೆ ಎಲ್ಲರನ್ನೂ ತೆಗೆದುಕೊಂಡು ವಿರೋಧ ಪಕ್ಷದವರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಒಂದು ಇಲ್ಲ, 2 ಬಣ ಬೇಡ, 2 ಒಪಿನಿಯನ್ ಅಂತ ತಗೊಳ್ಳಿ. ಯಾವ ಒಪಿನಿಯನ್? 2 ಒಪಿನಿಯನ್ ಇದೆ. ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರದ್ದು ಒಪಿನಿಯನ್, ರಾಹುಲ್ ಗಾಂಧಿ ಅವ್ರದ್ದು ಒಪಿನಿಯನ್. 2 ಒಪಿನಿಯನ್ ಅಂತ ತಗೊಳ್ಳಿ. 2 ಒಪಿನಿಯನ್ ಶಿವಕುಮಾರ್ ಅವರದ್ದೇ ಹೇಳಿಕೆ, ಯಾವುದೇ ಒಪಿನಿಯನ್ ಯಾರು ಎಲ್ಲೂ ಹೇಳಿಲ್ಲ, ಆಮೇಲೆ ಹೇಳೋದು ಇಲ್ಲ, ಅದಕ್ಕೇನೂ ಬರೋದಿಲ್ಲ. ಈ ಟ್ರಿಪ್ ಕೂಡ ಇದೇ ಕುರ್ಚಿ ಕಾದಾಟದ ಭಾಗವಾಗಿ ನಡೆದದ್ದು ಅನ್ನೋ ಆರೋಪ ಕೇವಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರವಲ್ಲ, ವಿರೋಧ ಪಕ್ಷದಿಂದ ವಿಜೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರು ಈ ಟ್ರಿಪ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ಕೇಳೋಣ. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ
ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಬಣದಲ್ಲಿ ಇಷ್ಟು ಮಂದಿ ಶಾಸಕರಿದ್ದಾರೆ, ಹುಷಾರ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸಲಿಕ್ಕೆ ಅನ್ನೋ ಅರ್ಥದಲ್ಲಿ ಇತ್ತು. ಇಲ್ಲ, ಈಗ ಒಂದು ವಿಜೇಂದ್ರ ಹೇಳಕ್ಕೆ ಮುಂಚೆ ನಮ್ಮ ಜೆಡಿಎಸ್ ವಕ್ತಾರರು ಒಂದು ಮಾತು ಹೇಳಿದ್ರು. ಖರ್ಗೆ ಸಾಹೇಬ್ರು ಕೇವಲ ಪೋಸ್ಟ್ ಮ್ಯಾನ್ ತರ ಇಲ್ಲಿಂದ ಮಾಹಿತಿಯನ್ನು ಕೊಡಕ್ ಮಾತ್ರ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಇದ್ದಾರೆ ಅಂತ. ಆಮೇಲೆ 2 ಭಾಗ ಬಣ ಇದೆ, ಹೈಕಮಾಂಡ್ ಅಲ್ಲೇ 2 ಬಣ ಇದೆ ಅಂತ. ಬಹಳ ಒಳ್ಳೆ ಸ್ಟೋರಿ ರೈಟರ್ ಅವರು, ಬಹಳ ಚೆನ್ನಾಗಿ ಬರೀತಾರೆ. ಸಿನಿಮಾ ಕಥೆಗಳು ಕೂಡ ಬರೀಬಹುದು ಅವರು. ಇದೆಲ್ಲ ಏನೋ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಆದ್ರೆ ಒಂದು ಸ್ಪಷ್ಟ ಏನಂದ್ರೆ, ಒಂದ್ ನಿಮಿಷ ಏನ್ ಆದ್ರೆ ಆಕ್ಚುಲಿ ವಿಷಯ ಏನಂದ್ರೆ, ಇಲ್ಲಿ ಬಣ ಅನ್ನೋದಿಲ್ಲ ಕಾಂಗ್ರೆಸ್ ಅಲ್ಲಿ. ಅವರ ರೆಸಾರ್ಟ್ ನೀವೇ ಒಂದು ಮಾತಿರಿದ್ರಿ, ಡಿ.ಕೆ. ಶಿವಕುಮಾರ್ ಬಣದವರು ರೆಸಾರ್ಟ್ ಹೋಗೋ ತರ ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸುದ್ದಿ ಬಂದೆ. ನಾನು ಯಾರು ರೆಸಾರ್ಟ್ಗೆ ಹೋದ್ರು, ಯಾರು ವಿದೇಶಕ್ಕೆ ಹೋದ್ರು, ಬಣಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಾಸಕರು. ವಿದೇಶಕ್ಕೆ ಹೋಗ್ಬೇಕಂತಿದ್ದವರು ಅವ್ರು ವೈಯಕ್ತಿಕವಾಗಿ ಹೋಗ್ತೀವಿ, ನಮ್ಮ ಹಣದಲ್ಲಿ ಹೋಗ್ತೀವಿ, ನಾವು ಇದ್ರ ಮುಂಚೆ ಹೋಗಿ ಬಂದ್ಬಿಡ್ತೀವಿ, ಬಜೆಟ್ ಮುಂಚೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಮಾಹಿತಿ. ಅದು ಮುಂಚೆನೆ ಪ್ಲಾನ್ ಆಗಿತ್ತಂತೆ. ಅದರೊಳಗೆ ವಿರೋಧ ಪಕ್ಷ ನಾಯಕರು ಸೇರ್ಕೊಂಡಿದ್ರು, ಅದು ಒಳ್ಳೇದಿತ್ತೇನೋ. ಆದ್ರೆ ವಿಜೇಂದ್ರಗೆ ಅವಾಗ ಮಾತಾಡಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇವರು ಹೇಳ್ತಿದ್ದಂಗೆ, ಸಾಹೇಬ್ ಹೇಳ್ತಿದ್ದಂಗೆ ಎಲ್ಲರನ್ನೂ ತೆಗೆದುಕೊಂಡು ವಿರೋಧ ಪಕ್ಷದವರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಒಂದು ಎರಡು ಬಣ ಬೇಡ, 2 ಒಪಿನಿಯನ್ ಅಂತ ತಗೊಳ್ಳಿ. ಯಾವ ಒಪಿನಿಯನ್? 2 ಒಪಿನಿಯನ್ ಇದೆ. ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಒಪಿನಿಯನ್, ರಾಹುಲ್ ಗಾಂಧಿ ಅವರದ್ದು ಒಂದು ಒಪಿನಿಯನ್. ಎರಡು ಒಪಿನಿಯನ್ ಅಂತ ತಗೊಳ್ಳಿ. 2 ಒಪಿನಿಯನ್ ಶಿವಕುಮಾರ್ ಅವರದ್ದೇ ಹೇಳಿಕೆ, ಯಾವುದೇ ಒಪಿನಿಯನ್ ಯಾರು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ, ಬರೋದಿಲ್ಲ. ಈ ಟ್ರಿಪ್ ಕೂಡ ಇದೇ ಕುರ್ಚಿ ಕಾದಾಟದ ಭಾಗವಾಗಿ ನಡೆದದ್ದು ಅನ್ನೋ ಆರೋಪ ಕೇವಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರವಲ್ಲ, ವಿರೋಧ ಪಕ್ಷದಿಂದ ವಿಜೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರು ಈ ಟ್ರಿಪ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ಕೇಳೋಣ. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಬಣದಲ್ಲಿ ಇಷ್ಟು ಮಂದಿ ಶಾಸಕರಿದ್ದಾರೆ, ಹುಷಾರ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸಲಿಕ್ಕೆ ಅನ್ನೋ ಅರ್ಥದಲ್ಲಿ ಇತ್ತು. ಇಲ್ಲ, ಈಗ ಒಂದು ವಿಜೇಂದ್ರ ಹೇಳಕ್ಕೆ ಮುಂಚೆ ನಮ್ಮ ಜೆಡಿಎಸ್ ವಕ್ತಾರರು ಒಂದು ಮಾತು ಹೇಳಿದ್ರು. ಖರ್ಗೆ ಸಾಹೇಬ್ರು ಕೇವಲ ಪೋಸ್ಟ್ ಮ್ಯಾನ್ ತರ ಇಲ್ಲಿಂದ ಮಾಹಿತಿಯನ್ನು ಕೊಡಕ್ ಮಾತ್ರ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಇದ್ದಾರೆ ಅಂತ. ಆಮೇಲೆ 2 ಭಾಗ ಬಣ ಇದೆ, ಹೈಕಮಾಂಡ್ ಅಲ್ಲೇ 2 ಬಣ ಇದೆ ಅಂತ. ಬಹಳ ಒಳ್ಳೆ ಸ್ಟೋರಿ ರೈಟರ್ ಅವರು, ಬಹಳ ಚೆನ್ನಾಗಿ ಬರೀತಾರೆ. ಸಿನಿಮಾ ಕಥೆಗಳು ಕೂಡ ಬರೀಬಹುದು ಅವರು. ಇದೆಲ್ಲ ಏನೋ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಆದ್ರೆ ಒಂದು ಸ್ಪಷ್ಟ ಏನಂದ್ರೆ, ಒಂದ್ ನಿಮಿಷ ಏನ್ ಆದ್ರೆ ಆಕ್ಚುಲಿ ವಿಷಯ ಏನಂದ್ರೆ, ಇಲ್ಲಿ ಬಣ ಅನ್ನೋದಿಲ್ಲ ಕಾಂಗ್ರೆಸ್ ಅಲ್ಲಿ. ಅವರ ರೆಸಾರ್ಟ್ ನೀವೇ ಒಂದು ಮಾತಿರಿದ್ರಿ, ಡಿ.ಕೆ. ಶಿವಕುಮಾರ್ ಬಣದವರು ರೆಸಾರ್ಟ್ ಹೋಗೋ ತರ ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸುದ್ದಿ ಬಂದೆ. ನಾನು ಯಾರು ರೆಸಾರ್ಟ್ಗೆ ಹೋದ್ರು, ಯಾರು ವಿದೇಶಕ್ಕೆ ಹೋದ್ರು, ಬಣಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಾಸಕರು. ವಿದೇಶಕ್ಕೆ ಹೋಗ್ಬೇಕಂತಿದ್ದವರು ಅವ್ರು ವೈಯಕ್ತಿಕವಾಗಿ ಹೋಗ್ತೀವಿ, ನಮ್ಮ ಹಣದಲ್ಲಿ ಹೋಗ್ತೀವಿ, ನಾವು ಇದ್ರ ಮುಂಚೆ ಹೋಗಿ ಬಂದ್ಬಿಡ್ತೀವಿ, ಬಜೆಟ್ ಮುಂಚೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಮಾಹಿತಿ. ಅದು ಮುಂಚೆನೆ ಪ್ಲಾನ್ ಆಗಿತ್ತಂತೆ. ಅದರೊಳಗೆ ವಿರೋಧ ಪಕ್ಷ ನಾಯಕರು ಸೇರ್ಕೊಂಡಿದ್ರು, ಅದು ಒಳ್ಳೇದಿತ್ತೇನೋ. ಆದ್ರೆ ವಿಜೇಂದ್ರಗೆ ಅವಾಗ ಮಾತಾಡಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇವರು ಹೇಳ್ತಿದ್ದಂಗೆ, ಸಾಹೇಬ್ ಹೇಳ್ತಿದ್ದಂಗೆ ಎಲ್ಲರನ್ನೂ ತೆಗೆದುಕೊಂಡು ವಿರೋಧ ಪಕ್ಷದವರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಒಂದು 2 ಬಣ ಬೇಡ, 2 ಒಪಿನಿಯನ್ ಅಂತ ತಗೊಳ್ಳಿ. ಯಾವ ಒಪಿನಿಯನ್? 2 ಒಪಿನಿಯನ್ ಇದೆ. ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಒಪಿನಿಯನ್, ರಾಹುಲ್ ಗಾಂಧಿ ಅವರದ್ದು ಒಂದು ಒಪಿನಿಯನ್. 2 ಒಪಿನಿಯನ್ ಅಂತ ತಗೊಳ್ಳಿ. 2 ಒಪಿನಿಯನ್ ಶಿವಕುಮಾರ್ ಅವರದ್ದೇ ಹೇಳಿಕೆ, ಯಾವುದೇ ಒಪಿನಿಯನ್ ಯಾರು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ, ಬರೋದಿಲ್ಲ. ಈ ಟ್ರಿಪ್